ಬೆಂಗಳೂರಲ್ಲಿ ಅಂಗಡಿ ಮೇಲೆ ಬಿದ್ದಂತ ಬೃಹತ್ ಗಾತ್ರದ ಮರ ಇದು. ವಯಾಲಿ ಕಾವಲಿನಲ್ಲಿ ಅಂಗಡಿ ಸಂಪೂರ್ಣವಾಗಿ ಜಖಂಗೊಂಡಿದೆ. ಮರದ ಕೆಳಗೆ ನಿಲ್ಲಿಸಿರುವಂತಹ ಆಟೋ, 3 ಬೈಕ್ಗಳು ಸಂಪೂರ್ಣವಾಗಿ ಜಖಂಗೊಂಡಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಅಂಗಡಿ ಮೇಲೆ ಬಿದ್ದಂತ ಬೃಹತ್ ಗಾತ್ರದ ಮರ. ವಯಾಲಿ ಕಾವಲಿನಲ್ಲಿ ಅಂಗಡಿ ಸಂಪೂರ್ಣ ಜಖಂಗೊಂಡಿದೆ. ಮರದ ಕೆಳಗೆ ನಿಲ್ಲಿಸಿರುವಂತಹ ಆಟೋ, 3 ಬೈಕ್ಗಳು ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಅದೃಷ್ಟ ಚೆನ್ನಾಗಿದೆ ನೋಡಿ, ಅಷ್ಟು ದೊಡ್ಡ ಮರ ಬಿದ್ದಿದೆ. ಅಷ್ಟು ದೊಡ್ಡ ಮರ ಅಂಗಡಿ ಮೇಲೆ ಬಿದ್ದಿದೆ, ಜೊತೆಗೆ ಆಟೋ ಮೇಲೆ, ಜೊತೆಗೆ ಅಲ್ಲಿ ಸ್ಕೂಟರ್ ನಿಲ್ಲಿಸಿ ಹೋಗಿದ್ದಾರೆ, ಅದ್ರ ಮೇಲೆ ಬಿದ್ದುಬಿಟ್ಟಿದೆ. ಪುಣ್ಯಕ್ಕಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಇಲ್ಲ ಆಯಿತು, ಅಂಗಡಿಯಲ್ಲಿ ಯಾರು ಇಲ್ಲ ಆಯಿತು. ಅಂಥ ಸಂದರ್ಭದಲ್ಲಿ ಬಿದ್ದುದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದ್ರ ಬಗ್ಗೆ ನನ್ನ ಕಲಿಗೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಗಾಳಿ ಮಳೆ ಏನೂ ಇಲ್ಲ ಅಂದ್ರೂ ಕೂಡ ಬೆಂಗಳೂರಿನ ರಸ್ತೆಯಲ್ಲಿರುವಂತಹ ದೈತ್ಯಾಕಾರದ ಅಪಾಯಕಾರಿ ಮರಗಳು ಇದೀಗ ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಮರಗಳನ್ನು ತೆರವು ಮಾಡಬೇಕಾದಂತಹ ಜಿಬಿಎ ನಿರ್ಲಕ್ಷ್ಯ ತೋರ್ತಾ ಇದೆ. ಈ ಮಧ್ಯದಲ್ಲಿ ಬೃಹತಾಕಾರದ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಇದು ಸದ್ಯ ವಯಾಲಿ ಕವಲ್ SBI ಬ್ಯಾಂಕ್ ಮುಂಭಾಗದಲ್ಲಿದ್ದಂತಹ ಮರ. ಈ ಹಿಂದೆ ಆ ಒಂದು ಮರದ ಮೇಲ್ಭಾಗವನ್ನು ಮತ್ತೆ ಒಂದಿಷ್ಟು ಕೊಂಬೆಗಳನ್ನು ತೆರವು ಮಾಡಲಾಗಿತ್ತು. ಆದರೆ 1-2 ಕೊಂಬೆಗಳನ್ನು ಯಥಾಸ್ಥಿತಿಯಲ್ಲಿ ಬಿಟ್ಟು ಹೋಗಲಾಗಿತ್ತು. ಆದರೆ ಇದೀಗ ಆ ಕೊಂಬೆ ನೇರವಾಗಿ ಧರೆಗುರುಳಿರುವಂಥದ್ದು. ಇಂದು ಬೆಳಗ್ಗೆ 10:30 ಸುಮಾರಿಗೆ ಈ ಒಂದು ಮರ ಬಿದ್ದಂತ ಪರಿಣಾಮವಾಗಿ ಅಂಗಡಿಯ ಮುಂಗಟ್ಟುಗಳು ಒಂದಿಷ್ಟು ಜಖಮಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ಆಟೋಗಳು ಕೂಡ ಜಖಮಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಆಟೋವನ್ನು ಸ್ಥಳದಿಂದ ತೆರವು ಮಾಡಿದ್ರು ಕೂಡ ಆಟೋದ ಗಾಜುಗಳು ಕಾಣಸಿಗ್ತಾ ಇದೆ. ಅದರ ಜೊತೆಗೆ ಮರದ ಬುಡದಲ್ಲಿ ಪಾರ್ಕ್ ಮಾಡಿದಂತಹ ಒಂದಿಷ್ಟು ವಾಹನಗಳೇನಿದೆ, ದ್ವಿಚಕ್ರ ವಾಹನಗಳೇನಿದೆ, ಅವುಗಳು ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು. ಪ್ರಮುಖವಾಗಿ ಆಹಾರವನ್ನು ಸೇವನೆ ಮಾಡೋದಕ್ಕೆ ಮತ್ತೆ ಇನ್ನಿತರ ಕಾರಣಕ್ಕಾಗಿ ಮರದ ಬುಡದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಬೈಕ್ಗಳನ್ನ ಪಾರ್ಕ್ ಮಾಡಿ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿದ್ದಂತಹ ಬೈಕ್ಗಳು ಸಂಪೂರ್ಣ ಇದೀಗ ಜಖಮಾಗಿರುವಂಥದ್ದು. ಸುಮಾರು 3 ಬೈಕ್ಗಳು ಜಖಮಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಂದು ಆಟೋ ರಿಕ್ಷಾ ಕೂಡ ಜಖಮಾಗಿರುವಂಥದ್ದು. ಇನ್ನು ಜನರ ಓಡಾಟ ಇಲ್ಲದೆ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದರ ಜೊತೆಗೆ ಈ ಭಾಗದ ಮರ ಏನಿದೆ, ಆ ಒಂದು ಮರದ ಕೊಂಬೆ ಉರುಳುವಂತಹ ಸಂದರ್ಭದಲ್ಲಿ ಈ ಮರದ ಮೇಲೆ ಬಿದ್ದದ್ರಿಂದಾಗಿ ಒಂದಿಷ್ಟು ಮರ ಕೆಳಗೆ ಬೀಳುವಂತಹ ವೇಗ ಕೂಡ ತಗ್ಗಿತ್ತು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಆಗಿಲ್ಲ. ಸದ್ಯ ಇದರ ತೆರವು ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಬಂದು ನಡೆಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಅದರ ಜೊತೆಗೆ ಒಂದಿಷ್ಟು ಸ್ಥಳೀಯರೇ ರಸ್ತೆಯನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ದೈತ್ಯಾಕಾರದ ಮರಗಳು ಪದೇ ಪದೇ ಧರೆಗುರುಳ್ತಾ ಇರುವಂಥದ್ದು ಎಲ್ಲ ಒಂದು ಕಡೆಯಲ್ಲಿ ಅಪಾಯದ ಸೂಚನೆಯನ್ನ ನೀಡ್ತಾ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅನೇಕ ಮರಗಳು ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಅಪಾಯಕಾರಿಯಾಗಿರುವಂತಹ ಮರಗಳು ಮತ್ತೆ ಅವುಗಳ ಕೊಂಬೆಗಳನ್ನ ಶೀಘ್ರದಲ್ಲೇ ತೆರವು ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಆಗುವಂತಹ ಪ್ರಾಣಾಪಾಯಗಳಿಗೆ ನೇರವಾದ ಹೊಣೆಯನ್ನ ಜಿಬಿಎಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೊತ್ಕೊಳ್ಬೇಕಾಗೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.